ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಹೆಚ್ಚು ಸಂಬಂಧ ಇಟ್ಟುಕೊಳ್ಳುವುದಾದರೆ ದೈವ ಸಂಬಂಧವನ್ನು ಇಟ್ಟುಕೊಳ್ಳಿ. ಜನಸಾಮಾನ್ಯರ ಸಂಬಂಧ ಈ ಜನ್ಮಕ್ಕಷ್ಟೇ ಮೀಸಲು, ಆದರೆ ದೈವ ಸಂಬಂಧ ಆಗಲ್ಲ, ಜನ್ಮ ಜನ್ಮಗಳಿಗೂ ಇರುತ್ತದೆ. ಪರಪ್ರಾಣಿಗೆ ಅನ್ನ ಆಹಾರಗಳನ್ನು ದಾನ ಮಾಡದೆ ಭೋಜಿಸುವವನು ಪಾಪವನ್ನು ಭೋಜಿಸಿದಂತೆಯೇ. ಹಂಚಿ ತಿನ್ನುವುದರಿಂದ ತಿನ್ನುವ ಆ ಆಹಾರ ಅಮೃತಮಯವಾಗುತ್ತದೆ. ಹಂಚದೆ ತಿನ್ನುವುದರಿಂದ ಆ ಆಹಾರ ಬುದ್ಧಿ ಮತ್ತು ಮನಸ್ಸುಗಳಿಗೆ ವಿಷಕಾರಕವಾಗುತ್ತದೆ. ಸದಾ ಆತ್ಮಚಿಂತನೆಯಲ್ಲಿ ಇರುವವನು ಈ ಪ್ರಪಂಚದಲ್ಲಿ ಕರ್ಮಗಳನ್ನು ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆತ ಕರ್ಮಗಳನ್ನು ಮಾಡಿದರೂ ಮಾಡದಿದ್ದರೂ ಆತನಿಗೆ ಯಾವ ಫಲವೂ ಅಂಟುವುದಿಲ್ಲ. ದೇಹಧಾರಿ ಆದ ಕಾರಣದಿಂದ ತನ್ನ ದೇಹಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳನ್ನು ಮಾಡುತ್ತಿರುತ್ತಾನೆ, ತನಗೆ ಸಂಬಂಧವಿಲ್ಲದಂತೆ. ಕರ್ಮರಾಹಿತ್ಯದಿಂದಲೇ ಅಲ್ಲ, ಕರ್ಮಾಚರಣೆಯಿಂದಲೂ ಸಹ ಮೋಕ್ಷ ಪ್ರಾಪ್ತವಾಗುತ್ತದೆ. ಅದು ಹೇಗೆ ಅಂದರೆ, ಫಲಾಪೇಕ್ಷರಹಿತನಾಗಿ ಆಸಕ್ತಿ ಭಾವನೆಯಿಂದ ಅಹಂಗೆ ದೂರಾಗಿ ಕರ್ಮಗಳನ್ನು ಮಾಡುವುದರಿಂದ ಕರ್ಮಗಳಿಗೆ ಅಂಟದೆ ಮುಕ್ತಿಯ ಕಡೆಗೆ ಸಾಗಬಹುದು. ದೇಹವೇ ತಾನೆಂದು, ಇಂದ್ರಿಯಗಳೇ ತಾನೆಂದು, ಮನಸ್ಸೇ ತಾನೆಂದು ಭಾವಿಸಿ ಅವುಗಳಲ್ಲಿ ಅಭಿಮಾನ ಹೊಂದಿ ಆಯಾ ಇಂದ್ರಿಯ ಕರ್ತು ಕಾರ್ಯಗಳನ್ನು ತಾನೇ ಮಾಡಿದೆನೆಂದು ತಿಳಿಯುತ್ತಾ ಮೋಹಿತನಾಗುತ್ತಿದ್ದಾನೆ ಮಾನವ. ಧರ್ಮದ ಚೌಕಟ್ಟಿನಲ್ಲಿ ಅನುಭವಿಸುವ ಕಾಮ ಪಾಪಕ್ಕೆ ಕಾರಣವಾಗದಿದ್ದರೂ ಸಹ ಬಂಧನಕ್ಕೆ ಕಾರಣವಾಗುತ್ತದೆ. ಬಂಧನ ದುಃಖಕ್ಕೆ ಕಾರಣವಾಗುತ್ತದೆ. ದುಃಖದಿಂದ ಒಳಶಕ್ತಿ ಕ್ಷೀಣತೆ ಹೊಂದುತ್ತದೆ. ಇಂದ್ರಿಯಗಳನ್ನು ನಿಗ್ರಹಿಸುವ ಶಕ್ತಿ ಕಡಿಮೆಯಾಗಿ ಸುಖವನ್ನು ಅನುಭವಿಸುವ ಸಲುವಾಗಿ ಧರ್ಮದ ಚೌಕಟ್ಟನ್ನು ದಾಟಿ ಅಧರ್ಮವನ್ನು ಮಾಡಬೇಕಾಗುತ್ತದೆ. ಕಾಮ ಕಡಿಮೆ ಆಗಬೇಕೆಂಬುದಲ್ಲ, ಕಾಮದ ಮೇಲೆ ಮನುಜನಿಗೆ ಆಸಕ್ತಿ ಕಡಿಮೆ ಆಗಬೇಕು. ಆ ರೀತಿ ಆಗಲು ಕಾಮವನ್ನು ತ್ಯಜಿಸುವುದರಿಂದ ಅದು ಸಾಧ್ಯವಾಗುವುದಿಲ್ಲ. ವಿವೇಕವನ್ನು, ಜ್ಞಾನವನ್ನು ಅರ್ಜಿಸುವುದರಿಂದ ಕಾಮದ ನಿಜ ಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಕಾಮದ ಮೇಲೆ ವಿರಕ್ತ ಮನೋಭಾವ ಬರುತ್ತದೆ. ಪ್ರತಿಯೊಂದು ಜೀವಿಯ ಹೃದಯದಲ್ಲಿಯೂ ಆತ್ಮ ಉಜ್ವಲವಾಗಿ ಪ್ರಕಾಶಿಸುತ್ತದೆ. ಆದರೆ ಆತ್ಮವು ಕಾಮದಿಂದ ಮಲಿನ ಹೊಂದಿದ ಮನಸ್ಸಿನ ಕಾರಣದಿಂದ ಜೀವಿಗೆ ಅದರ ಅನುಭೂತಿಯಾಗುತ್ತಿಲ್ಲ. ಕಾಮಕ್ಕೆ ಆಶ್ರಯ ಕೊಡುತ್ತಿರುವುದು ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ. ಇವು ಮೂರನ್ನು ಮಾನವ ತನ್ನ ಅಧೀನದಲ್ಲಿ ಇಟ್ಟುಕೊಂಡರೆ ಮಾತ್ರವೇ ಸಾಧ್ಯವಾಗುವುದು ಕಾಮವನ್ನು ಗೆಲ್ಲಲು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.